ನೋಡ್ರಿ, ಅವ್ರಿಗೆ ಯಾವುದೇ ಥರದ ನಮ್ಮಿಂದ ಯಾರಿಗೂ ಅನ್ಯಾಯ ಆಗಿಲ್ಲ. ಇಷ್ಟೆಲ್ಲ ಜನಸಂಖ್ಯೆ ಬರ್ತಿತ್ತಂದ್ರೆ ಅನ್ಯಾಯ ಮಾಡ್ತಿದ್ರೆ ಇಷ್ಟು ಸಾವಿರಾರು ಜನಸಂಖ್ಯೆ ನಮ್ಮ ದರ್ಗಾಕ್ಕೆ ಆಗಮಿಸುತ್ತಿದ್ದಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ಅವ್ರಿಗೆ ಏನ ದೇವ್ರ ಆ ಥರ ಬುದ್ಧಿ ಕೊಟ್ಟನವ್ರಿ. ದೇವ್ರ ಕಾಸಿಂ ಮೌಲಾವಿ ವಂಶ ಪರಂಪರೆ ಹಿಡಿತದ್ರಿ. ನಮ್ದು ಒಂದು 300 ವರ್ಷದ ಇತಿಹಾಸ ಅದ. ನಮ್ಮ ಮುತ್ತೆ ನಡೆದೇ ಅದ್ರದ್ದೆಲ್ಲ ನಮ್ಮ ಮುತ್ತೆರಪ್ಪ ನಡೆದೇ ನಮ್ಮ ಫ್ಯಾಮಿಲಿ ಪ್ರಕಾರ ಬಂದಿದೆ ವಂಶ ದರ್ಗಾ. ಇದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಅಲ್ಲಿ ಮೊಹರಂ ದೇವ್ರು ಹಿಡಿತಿದ್ರು. ಅದು ಒಂದು ದರ್ಗಾ ಈಗ ನಮ್ಮ ಕೈ ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ನಿರ್ಮಾಣಕ್ಕೆ ಮಾಡ್ತಾರೆ. ಭಕ್ತ ಜಾಸ್ತಿ ಆಗೋದು ಜಾಸ್ತಿ, ಲಕ್ಷಾನುಗಟ್ಟಲೆ ದೇವ್ರುಗಳು ಅವಲ್ಲ, ಎಲ್ಲರದ್ದು ಪವಾಡ ಅದಾವ. ಪವಾಡಗಳು ಅದು ದೇವರ ಶಕ್ತಿ ಅದ. ಸಮಯ ಬಂದಾಗ ಅದು ಕಾಣ್ತದೆ. ಕೆಲವೊಂದಿಷ್ಟು ಮಂದಿ ಇರ್ತಾರೆ, ಅದು ಅವ ಸಮಯ ಮಾಡಿಸ್ತದ, ಅವ್ರು ಮಾಡ್ಬೇಕಂತ ಹೇಳಿ ಮಾಡಲ್ಲ. ಒಂದೇ ನಾವು ಹೆಂಗಂದ್ರೆ ನಾರಾಯಣಪುರದಾಗ ಒಂದೇ ತಾಯಿ ಮಕ್ಕಳಿದ್ದಂಗೆ ಎಲ್ಲರೂ ಅಣ್ಣತಮ್ಮರಂಗೆ ಬಂದೀವಿ. ಕೆಲವೊಂದಿಷ್ಟು ಇರ್ತದ, ಅದೆಲ್ಲ ನಾವು ಅಣ್ಣತಮ್ಮರಿಗಿಂತ ಜಾಸ್ತಿ ಇರ್ತೀವಿ. ನಾವು ಭೇದ ಭಾವ ಅನ್ನೋದು ಮಾಡಲ್ಲ. ಕೆಲವೊಂದಿಷ್ಟು ಸಮಯಗಳು ಇರ್ತಾವ, ಕೆಲವೊಂದಿಷ್ಟು ಇರ್ತಾವು. ಆ ಸಮಯಗಳಿದ್ದಾಗ ಅವರು ಒಂದು ಬುದ್ಧಿ ಬೇರೆ ತರ ದೇವ್ರು ಕೊಟ್ಟಿರ್ತಾನ. ಅವ್ರು ಒಂದು ಕಲ್ಲು ಹೊಡೆದ್ರೆ ಅದು ಹೂವಾಗಿ ನಮಗೆ ಅರಳತನ ನನಗೆ ಗ್ಯಾರಂಟಿ. ಆದ್ರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಮತ್ತು ಕೆಲವೊಂದಿಷ್ಟು ಇರ್ತದೆ, ಜನ ಇರವೇಲ್ಲ, ಮತ್ತು ಕಾಡ್ಸೋ ಜನ ಇರ್ತದ. ಒಬ್ಬ ಕಾಡವ ಇರ್ತಾನ, ಒಬ್ಬ ಬೇಡವ ಇರ್ತಾನ. ಅದು ನಮ್ಮ ಇದ್ದಿದ್ದೆ, ಅದು ಬಿಡ್ಲಾರ್ದ ಕರಮ್ ಇರ್ತದೆ. ಊರಾಗ ವಿರೋಧ ನಾವು ಯಾವ ಥರದವ್ರು ಕೂಡ ನಮ್ದೇನು ಹಿಂಗೆ ವಿರುದ್ಧ ಇಲ್ಲ. ಅವ್ರು ಕೂಡ ನಾವು ಸ್ವಲ್ಪ ಅವರು ಆ ಥರ ಅವ್ರಿಗೆ ತಿಳಿದದ. ಆ ಥರ ಅವ್ರೇನು ಮಾಡ್ಬೇಕಂತ ಮಾಡೋರಲ್ಲ. ನಾವೆಲ್ಲರೂ ಅಣ್ಣತಮ್ಮರಂಗೆ ಬಂದೀವಿ. ನಾವು ಅವರು ಒಳ್ಳೆಯವ್ರೇ ಅದಾರ, ಅವ್ರಿಗೆ ದೇವ್ರು ಒಳ್ಳೇದೇ ಮಾಡಲಿ. ಮಾಡ್ಯಾರ ಯಾರೇ ತಿಳಿದಾರ್ದೆ ಹೇಳಿ ಕೇಳಿ ಮಾಡ್ಯಾರ, ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರಿಗೆ ದೇವ್ ಭಗವಂತ ಒಳ್ಳೇದು ಮಾಡಿ. ನಾನಂತ ದೇವ್ರಿಗೆ ನಂಬಿ ಮಾಡಾಕತ್ತೀನಿ. ನಾನ್ ನಂಬಿದೆ ದೇವ್ರಿಗೆ. ದೇವ್ರಿಗೆ ಏನ್ ಆಜ್ಞೆ ಮಾಡ್ತಾನೆ ಅದ್ರ ಪಾಲನೆ ಪ್ರಕಾರ ನಾವು ಹೋಗ್ತೀವಿ. ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ ಹಲವಾರು ಕಡೆಯಿಂದ ಭಕ್ತ ಜನ ಸಾಗರ ನಾರಾಯಣಪುರ ಗ್ರಾಮಕ್ಕೆ ಆಗಮಿಸ್ತಿದ್ದಾರೆ. ಅಂತಲ್ಲಿ ನಾರಾಯಣಪುರ ಗ್ರಾಮದ ಎಲ್ಲ ನಮ್ಮ ಅಣ್ಣತಮ್ಮರು ಪ್ರತಿಯೊಬ್ಬರು ಏನ್ ಮಾಡಾಕತ್ತಾರ ಅಂತಂದ್ರೆ ನಮ್ ಕೂಡ ಸಪೋರ್ಟಿಗೆ ಅದ. ಪ್ರತಿಯೊಬ್ಬರು ಅದಾರ. ಮತ್ತು ಬಂದಂಥ ಮಂದಿ ವ್ಯವಸ್ಥೆ ಮಾಡಾಕತ್ತಾರ. ಹೋಟೆಲ್ಗಳು ನಡೆಯಕತ್ತಾವ, 8 ಸಂಸಾರ ನಡೆಯಕತ್ತಾವ. ಮತ್ತು ಕೆಲವೊಂದು ಗಾಡಿಗಳು ಬಾಡಿಗೆ ಹೊಂಟಾವ. ಪ್ರತಿಯೊಬ್ಬರು ಒಂದೊಂದು ತಮ್ಮ ವ್ಯವಹಾರದ ಮೇಲೆ ತನ್ನ ಇದ್ರ ಮೇಲೆ ತೊಡಗ್ಯಾರ ಅಲ್ಲಿ ಎಲ್ಲ ಭಕ್ತರು. ಅದು ಎಲ್ಲ ಸುಳ್ಳು ಆರೋಪಗಳು. ನಾನು ಅಂತ ವ್ಯಕ್ತಿ ಅಲ್ಲ. ನನಗೆ ಏನ್ ಕಮ್ಮಿದೆ ಅಂತ ನಾನು ಅಷ್ಟ ಎಲ್ಲ ಮಾಡ್ಲಿ? ನನಗ್ ನೋಡ್ರಿ, ಉಡಕ್ ಬಟ್ಟಿ ತಿನ್ನಕ ಕೂಡ ತಲೆ ಮೇಲೆ ನೆರಳಿದ್ರೆ ಸಾಕು. ಅದ್ರ ನನಗೆ ದೇವ್ರು ಮೊದಲೇ ನನ್ನ ಮುತ್ತೆ ನೀಡದೆ ಕೊಟ್ಟು ಬಂದಾನ. ನನಗೇನು ಎದಕ್ಕೆ ಆಸೆ ಮಾಡ್ಬೇಕು? ನಾನು ಎದಕ್ಕೆ ಆಸೆ ಪಡ್ಬೇಕು? ದೇವ್ರು ಸೇವೆ ಮಾಡಾಕತ್ತೀನಿ. ಒಂದು ದರ್ಗಾದೊಳಗ ಒಬ್ಬ ಗುರುವಾಗಿ, ಒಬ್ಬರು ಗುರು ಅಂತ ಹೇಳ್ತಾರ, ಒಬ್ಬ ಪೂಜಾರಿ ಅಂತ ಹೇಳ್ತಾರ. ಪೂಜೆ ಮಾಡ್ಕೊತ ಪುನಸ್ಕಾರ ಮಾಡ್ಕೊತ ದೇವ್ರಿಗೆ ಆಶೀರ್ವಾದ ಮಾಡ್ಕೊ ಮಂದಿ ಆಶೀರ್ವಾದ ಮಾಡ್ಕೊತ ಹೊಂಟಿವಿ. ನನಗೆ ಗೊತ್ತಿಲ್ಲ ಅವ್ರಿಗೆ ಏನು ನಮ್ಮ ಕಡೆಯಿಂದ ಅನ್ಯಾಯ ಆಗ್ಯದ. ಅವರು ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಒಬ್ಬರು ಇದಾರ. ಅಷ್ಟೆಲ್ಲ ಅವ್ರು ಯಾರೊಬ್ಬರು ಬಂದು ಕೆಲವೊಂದು ಕಿಡಿಗೇಡಿಗಳು ಇಟ್ಟಿರ್ತಾರೆ, ಏನು ಚುಚ್ಚಿಟ್ಟಿರ್ತಾರೆ. ನಮ್ಮ ನಾರಾಯಣಪುರ ಒಂದು ಒಳ್ಳೆಯ ಅಣ್ಣತಮ್ಮರ ಬಾಂಧವ್ಯದ ಬಂದ ಹಿಂದೂ ಮುಸ್ಲಿಂ ಬಾಯಿ ಅಂದಾಗ ಬಂದೀವಿ ನಾವು. ಕೆಲವೊಂದು ಕಿಡಿಗೇಡಿಗಳು ಇರ್ತಾವಲ್ಲ, ಮಾಡ್ತಾವೆ, ಎಲ್ಲ ತಲೆ ಕೆಡಿಸ್ಕೊಂಡು ಎಲ್ಲ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ಅವರು ಒಳ್ಳೆ ಲೀಡರ್. ಮಣಿಕಂಠ ರಾಠೋಡ್ ಒಬ್ಬ ಒಳ್ಳೆ ಲೀಡರ್, ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್, ಒಳ್ಳೆ ಲೀಡರ್ ಇದ್ದಾನೆ ಮತ್ತು ಒಳ್ಳೆ ಹೋರಾಟಗಾರ ಮಣಿಕಂಠ ರಾಠೋಡ್. ಅವರು ಎಲಿಗೇಷನ್ ಮಾಡಿದ್ರು. ಅವ್ರಿಗೆ ಯಾರೊಬ್ರು ಹೇಳಿರ್ತಾರ, ಅವ್ರಿಗೆ ಗೊತ್ತಿಲ್ಲ, ಮಾಡಿರ್ತಾರ ತಪ್ಪು ಸುಳ್ಳು ಸ್ವಲ್ಪ ಕೆಲವೊಂದು ಕೆಟ್ಟ ಹೇಳಿರ್ತಾರ. ಅವ್ರು ಮಾಡ್ಬೇಕಂತೇಳಿ ಮನೋ ಇಚ್ಛೆಲಿಂದ ಅವ್ರು ಮನಸಾಪೂರ್ವಕವಾಗಿ ಬಂದಿದ್ದಲ್ಲ, ನನಗೆ ಗೊತ್ತಾಗಿತ್ತು. ಅವರೊಬ್ಬ ಒಳ್ಳೆ ವ್ಯಕ್ತಿ, ಅವ್ರು ಹೋರಾಟ. ಒಬ್ಬ ವ್ಯಕ್ತಿಗೆ ನಿಂದಕರು ಇರೋವರೇ, ನಿಂದಕರು ಬಿಡಲಾರದು, ನಿಂದಕರು ಇರೋರೇ. ಶರಣರಿಗೆ, ಸಂತರಿಗೆ, ಸಾಧುಗಳಿಗೆ, ಗುರುಗಳಿಗೆ ಪ್ರತಿಯೊಂದ್ರೊಳಗೆ ಕಾಡಾಟಗಳು ಇದ್ದೀವಿ. ಅವ ನಮ್ಮ ಊರಾಗಿರೋ ಯಾರ ಮೇಲೆ ನಮಗೆ ದ್ವೇಷವಿಲ್ಲ. ಊರನವರು ನಮ್ಮ ಅಣ್ಣತಮ್ಮರು ಇದ್ದಂಗ. ನಾವು ನಾರಾಯಣಪುರ ಅನ್ನೋದು ನನ್ನ ಹುಟ್ಟು ಊರದು. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ ಊರದು. ನಮ್ಮ ಮುತ್ತೆಯವರು ಅಲ್ಲೇ ಇದು ಮಾಡಿದ್ದದ. ನಮ್ಮ ಹೊಲ ಅವ, ಮನಿ ಅವ, ಎಲ್ಲ ಅದೇ ಊರು ನಮ್ದು. ಅದು ಊರು ಬಿಡ್ಸಕ್ಕೆ ಅದು ಅಸಾಧ್ಯ. ನಂದು ಊರು ಅದ, ನನ್ನ ಅಣ್ಣತಮ್ಮರು ಅದಾರ. ಕೆಲವೊಂದು ಸೋಷಿಯಲ್ ಮೀಡಿಯಾದೊಳಗಡೆ ಅದರೊಳಗಡೆ ಸ್ವಲ್ಪ ಕೆಟ್ಟ ಸಂದೇಶಗಳು ಅಥವಾ ಕೆಲವೊಂದು ಫೇಕ್ ನ್ಯೂಸ್ಗಳು ಹರಡಕತ್ತಾವ ಅಷ್ಟೇ. ನಾರಾಯಣಪುರಕ್ಕೆ ಯಾವ ಕಾರಣದಿಂದ ಬಂದೆ ಅಂತಂದ್ರೆ, ಇತರಿಗೆ ಯಾವುದೇ ಥರ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಬಂದಿದ್ದೆ. ಇತರಿಗೆ ಯಾವುದೂ ತೊಂದರೆ ಆಗ್ಬಾರ್ದು, ನನಗಾದ್ರೂ ನಡೀತಿದೆ. ಭಕ್ತರಿಗೆ ಯಾವುದೇ ಥರ ತೊಂದರೆ ಆಗ್ಬಾರ್ದು, ಏನು ಸ್ವಲ್ಪ ಅಲ್ಲಿ ಗಲಭೆಗಳು ಸೃಷ್ಟಿ ಆಗ್ತವೆ ಅಂತ ಹೇಳಿ ಆ ಗ್ರಾಮದಿಂದ ಹೊರಗೆ ಬರ್ತಾರೆ ಅಷ್ಟೇ. ಹಲವಾರು ಜನ ದರ್ಗಾದು ದರ್ಶನ ಮಾಡಿ ಹೊಂಟಾರ. ಕೆಲವರು ಬಂದು ಭೇಟಿ ಭಕ್ತಾದಿಗಳು ಬಂದ್ಬಿಟ್ಟೆ. ನನ್ನ ಕಾರ್ಯ ಭಕ್ತರಿಗೋಸ್ಕರವಾಗಿಯೇ ನನ್ನ ಜೀವನ ಮುಡುಪಾಗಿಟ್ಟಿನಿ. ಅವ್ರಿಗೋಸ್ಕರವಾಗಿ ನಾ ದುಡಿತಿರ್ತೀನಿ. ಆದ್ರೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು 2 ಗುರುವಾರ ಅಲ್ಲಿ ನಾರಾಯಣಪುರ ಗ್ರಾಮದಾಗಿಲ್ಲ. ಮತ್ತು ಮುಂದಿನ ಗುರುವಾರ ಮತ್ತು ಅದೇ ಥರ ನಾನು ಮೊದಲು ಏನು ಕಾರ್ಯ ಮಾಡ್ತಿದ್ದೆ ಅದೇ ಕಂಟಿನ್ಯೂ ಮಾಡ್ತೀನಿ. ಆ ಭಗವಂತನ ಇಚ್ಛೆ ಇದ್ದಾಗ ಭಗವಂತ ಆಯ್ತಪ್ಪ ಮತ್ತೆ ಒಳ್ಳೇದು ಮಾಡಪ್ಪ ಭಕ್ತರಿಗೆ ಅಂದ್ರೆ ಮಾಡೋದು. ಭಗವಂತ ಕುಂದ್ರಪ್ಪ ಅಟ್ಟ ಅಂದ್ರೆ ಕುಂದ್ರವು. ನನ್ನ ಸಂಸಾರಕ್ಕೆ ನಾವು ಒಳ್ಳೇದು ಮಾಡ್ತಾ ಇಲ್ಲ, ಜನರ ಸಂಸಾರವನ್ನು ಉದ್ಧಾರ ಮಾಡಕ್ಕೆ ಭಗವಂತ ಪೂಜೆ ಪುನಸ್ಕಾರ ಮಾಡ ಮಗನ. ಅಲ್ಲಿ ಹೋಗು, ದೇವ್ರಿಗೆ ನಿನ್ನ ಕೈಲಿ ಏನು ಕೊಡ್ತೀವಿ ಕೊಡು, ನನ್ನ ಹೆಸರು ಮೇಲೆ ಒಳ್ಳೇದಾತ ಅಂತೇಳಿ ಕಳ್ಸ್ಯಾನ ಇಲ್ಲಿ. ಅದು ಆ ದೇವ್ರೇ ಈ ಥರ ಮಾಡ್ಯಾನಂದ್ರೆ ಮತ್ತೆ ನಿಂದ್ರಮ್ಮ ಸ್ವಲ್ಪ ಸಮಯ ಸಂದರ್ಭ ಬಂದಾಗ ಆ ಗ್ರಾಮಕ್ಕೆ ಹೋಗಮು ಮತ್ತು ನಮ್ಮ ಕಾರ್ಯಗಳು ಮಾಡಮು. ನೋಡ್ರಿ, ಅದು ಗ್ರಾಮ ನಂದೇ. ಅದು ನನ್ನ ಎಲ್ಲ ನಾರಾಯಣಪುರದು ನನ್ನ ಅಣ್ಣತಮ್ಮರಿದ್ದಂಗೆ.
ಹೇಳ ಅಣ್ಣತಮ್ರು ತಾಯಿ ತಂದೆ ಇದ್ದಾಗ ನನ್ನ ಪುರಾಣಿಯಲ್ಲಿ ಆ ಊರು ನಾನು ಬಿಡಕ್ಕೆ ಅಸಾಧ್ಯ. ಯಾಕಂತಂದ್ರೆ ಆ ಭಗವಂತ ನಾನು ಬಿಡ್ತೀನಂದ್ರೆ ಆ ಊರು ಬಿಡಕ್ಕೆ ಅಸಾಧ್ಯ ಅದು. ಯಾಕಂತಂದ್ರೆ ಆ ಮಣ್ಣೊಳಗೆ ನಾನು ತೊಡಗಿನಲ್ಲಿ ಆ ಮಣ್ಣು ಏನಾಗ್ಬಿಟ್ಟದಂದ್ರೆ ನನ್ನ ಶರೀರಕ್ಕೆ ಹತ್ತು ಬಿಟ್ಟದ. ಆ ಮಣ್ಣು ಬಿಡಕ್ಕೆ ಅಸಾಧ್ಯ ಅದ. ನಾರಾಯಣದ ನನ್ನ ಮೇಲೆ ಇರುವಂಥ ಪ್ರೀತಿ, ನನ್ನ ಮೇಲೆ ಇರುವಂಥ ಭಕ್ತಿ, ಅಲ್ಲಿ ಬರುವಂಥ ಭಕ್ತ ಜನ ಸಾಗರ ನನ್ನ ಮೇಲೆ ಭಾಳ ಪ್ರೀತಿ ಅಭಿಮಾನ ಬಳಗ ಭಾಳ ಅದು. ಅಷ್ಟೆಲ್ಲ ಒಳ್ಳೇದು ಮಾಡೋಗೋಸ್ಕರ ನಾನು ಮತ್ತೆ ನಾರಾಯಣಪುರಕ್ಕೆ ನಾನು ಆದಷ್ಟು ಬೇಗ ದೇವರ ಆಶೀರ್ವಾದದಿಂದ ದೇವರ ಆಜ್ಞೆ ಆದ್ಮೇಲೆ ನಾನು ಗದ್ದಿಗೆ ಕುಂದಿರ್ತೀನಿ. ನೋಡ್ರಿ, ಜನಸಾಗರ ಭಕ್ತರದಂದ್ರೆ ಅದಕ್ಕೆ ಲೆಕ್ಕನಿಲ್ರಿ. ಭಾಳ ಸಾವಿರಾರು ಜನಸಂಖ್ಯೆ ಬರಕತ್ತಾರೆ ದರ್ಗಾಕ್ಕೆ. ಎಲ್ಲರೂ ಒಳ್ಳೇದಾಗಕತ್ತಾರೆ ದೇವರ ಆಶೀರ್ವಾದ. ನಾನು ಒಂದು 6 ವರ್ಷ ಐತ್ರಿ, ನಮ್ಮ ಫ್ಯಾಮಿಲಿ ತರಾಂತರ ಹಿಡಿದ್ರಿ. ನಮ್ಮ ತಂದೆಯವರು, ನಮ್ಮ ಮುತ್ತೆಯವರು, ಅವ್ರು ಆದ ತಕ್ಷಣ ನಮಗೆ ಎಷ್ಟೇ ಮಂದಿ ಬಂಜೆತನದಿಂದ ಕೊರಗ್ತಿದ್ದಾರೆ. ಅಂಥ ಜನರಿಗೆ ಬಂಜೆತನ ದೂರ ಆಗ್ಯದ್ರಿ ದರ್ಗಾಕ್ಕೆ ಬಂದದ್ದು. ಮತ್ತು ಇನ್ನೊಂದು ಏನಂತಂದ್ರೆ ಅಷ್ಟು ಜನಸಾಗರ ಬರ್ಬೇಕಂತ ಅಲ್ಲಿ ಏನ್ರಿ ಒಂದು ಶಕ್ತಿ ಇದ್ದ ಕಾರಣದಿಂದ ಜನಸಾಗರ ಬರಕತ್ತಾರೆ. ಏನೂ ಇಲ್ಲಾರ್ದೆ ಒಂದು ವ್ಯಕ್ತಿ ಎಲ್ಲಿ ಹೋಗಲ್ಲ, ಲಾಭಗೋಸ್ಕರ ಪರದಾಡ್ತದೆ ಮನುಷ್ಯ. ಅಲ್ಲಿ ನಮ್ಗೆ ಒಳ್ಳೇದಾಯ್ತಿತ್ತಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಬಂದು ಶರಣಾಗ್ತಾನೆ. ಮಕ್ಕಳ ಭಾಗ್ಯ ಲೆಕ್ಕಿಲ್ಲ, ಎಷ್ಟು ಮಂದಿಗೆ ಒಳ್ಳೇದಾಗೈತೆ ಅಂತ ಲೆಕ್ಕಿಲ್ಲ. ಆ ದೇವರ ಆಶೀರ್ವಾದದಿಂದ, ಕೃಪಾಶೀರ್ವಾದದಿಂದ ಎಷ್ಟು ಮಂದಿ ಬಂದರೂ ಅಲ್ಲಿ ಯಾರೂ ಖಾಲಿ ಕೈಲಿ ಹೋಗಿಲ್ಲ. ಪ್ರತಿಯೊಬ್ಬರಿಗೆ ಒಳ್ಳೇದಾಗಿದೆ. ಮಕ್ಕಳದೇ ಅಂತ ವಿಚಾರ ಅಲ್ಲ, ಪ್ರತಿಯೊಂದು ಮನೆ ಸಮಸ್ಯೆ ಏನೇ ಇದ್ದರೂ ಬಂದಾರ. ಮತ್ತು ಮಕ್ಕಳದು ಅಂತಂದ್ರೆ ಏನು ಮಾಡ್ತೀನಿ, ದರ್ಗಾಗ ಬಂದು ಹೋದ್ಮೇಲೆ ನಂಬಲ್ಲಿ ಅಲ್ಲ, ದರ್ಗಾ ಶಕ್ತಿ, ಆ ದೇವರ ಶಕ್ತಿ. ನಾನೇನು ಸಾಮಾನ್ಯ ಮನುಷ್ಯರಿ ನಾನು. ಅವ್ರು ಬಂದ ಮೇಲೆ ಅವ್ರಿಗೆ ಏನು ನಾನು ಆಶೀರ್ವಾದ ದರ್ಗಾಲಿಂದ ಏನು ಕೊಡ್ಬೇಕು ಕೊಟ್ಟು ಬಿಡ್ತೀನಿ ಅಷ್ಟೇ. ಅದರ ಆಶೀರ್ವಾದದಿಂದ ಅವರಿಗೆ ಮಕ್ಕಳಾಗ್ತವೆ. ಅಲ್ಲ, ಆಯುರ್ವೇದ ಪದ್ಧತಿ ನಮ್ಮದು ಅಂಶ ಪರಂಪರೆ ಹಿಡಿದು ಬಂದಿದ್ರಿ. ವೈದ್ಯ ಪರಂಪರೆ ಹಿಡ್ಕೋತೇ ಬಂದಿದ್ರಿ. ತಪ್ಪಲ ತೊಡಕಿ ಏನು ಬೇರೆ ಅದಾವ ಅವ್ರು ಕೊಡ್ಕೋತ ಬಂದಿವ್ರಿ. ಅದರಿಂದ ಒಳ್ಳೇದಾಗಿದೆ ಮಂದಿಗೆ. ಅಷ್ಟೆಲ್ಲ ಜನಸಾಗರ ಸೇರ್ಬೇಕಂತಂದ್ರೆ ಏನ್ರಿ ಒಂದು ಅಲ್ಲಿ ಶಕ್ತಿ ಇದೆ, ಏನ್ರಿ ಒಂದು ಅಲ್ಲಿ ಒಂದು ಪವಾಡವಿದೆ, ಅಲ್ಲಿ ಏನ್ರಿ ಒಂದು ಸಿಗ್ತದೆ, ಅಲ್ಲಿ ಒಂದು ಆಶೀರ್ವಾದ ದೇವರದು. ಅದಕ್ಕಲ್ಲಿ ಅಷ್ಟೆಲ್ಲ ಜಗನ ಬರಕತ್ತದ. ನೋಡ್ರಿ, ನನ್ನ ವಿರೋಧ ಮಾಡಿದವರು ಅವ್ರಿಗೂ ಒಳ್ಳೇದಾಗಲಿ. ಕಾಡಪ್ಪ ನೀ ಕಾಡು, ನೀ ಕಾಡಿದಟ್ಟೆ ನನಗೆ ಪಾಡಪ್ಪ. ನೀವು ನಮಗೆ ಎಷ್ಟು ಕಾಡಿಸ್ತಿಲ್ಲ ಅಷ್ಟು ನಮ್ಗೆ ಒಳ್ಳೇದು. ನೀವು ವಿರೋಧ ಮಾಡಿದವರು ನಿಮ್ಗೆ ದೇವ್ರ ಆ ಥರ ಬುದ್ಧಿ ಕೊಟ್ಟನ. ನೀವು ನಮ್ಮ ದರ್ಗಾದ ಶಿಶಿ ಮಕ್ಕಳು, ನಿಮ್ಗೂ ದೇವ್ರ ಆಶೀರ್ವಾದ ಮಾಡಲಿ, ನಿಮ್ಗೂ ಒಳ್ಳೇದು ಮಾಡಿ. ಪ್ರತಿ ಅಮಾವಾಸ್ಯೆ ಅನ್ನದಾಸೋಗಿರ್ತದೆ. ಊರು ಮಂದಿನಿ ಎಲ್ಲ ಟೋಟಲ್ ನಮ್ದೆಲ್ಲ ನಮ್ಮ ಗ್ರಾಮಸ್ಥರು, ನಾರಾಯಣಪುರ ಗ್ರಾಮಸ್ಥರು ಕೂಡಿ ಊಟದ ವ್ಯವಸ್ಥೆ ಮಾಡಿ ಜನರಿಗೋಸ್ಕರವಾಗಿ ದುಡಾಗಿದ್ದೀನಿ. ಜನರಿಗೋಸ್ಕರ, ನಾನು ಸ್ವಂತ ನನ್ನ ಮನೆ ಸಂಸಾರಗೋಸ್ಕರವಿಲ್ಲ. ನನಗೆ ಆದಷ್ಟು ಬೇಗ ಅದಕ್ಕೆ ದೊಡ್ಡದು ಮಾಡೋದ ಅದು. ಅದಕ್ಕೆ ಮತ್ತೆ ಜನ ಜಾಸ್ತಿ ಸಂಖ್ಯೆದೊಳಗೆ ಜನ ಆಗಮಿಸ್ತಾರೆ. ಮಟ್ಟಕ್ಕೆ ಸ್ವಲ್ಪ ಒಳ್ಳೆ ಪ್ರಮಾಣದಾಗ ಬೆಳೆಸ್ಬೇಕನ್ನೋ ವಿಚಾರ ಅದು. ನಾರಾಯಣಪುರ ಗ್ರಾಮದ ಸುತ್ತಮುತ್ತಿನ ಹಳ್ಳಿದವರು ಮತ್ತು ನಾರಾಯಣಪುರದ ಒಂದು ಹೆಸರು ಮಾಡ್ಬೇಕಂತೇಳಿ ಒಂದು ವೃದ್ಧಾಶ್ರಮ, ಒಂದು ಶಿಕ್ಷಣ ಸಂಸ್ಥೆ ಏನ್ರಿ ಮಾಡ್ಬೇಕಂತೇಳಿ ಒಂದು ಆಸೆ ಅದ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತೇಳಿ ಒಂದು ಆಸೆ ಅದ. ಅದು ಮಾಡ್ಬೇಕಂತೇಳಿ ನನಗೆ ಭಾಳ ಆಸೆ. ನಮ್ಮ ಮುತ್ತೆಯರು ಹೇಳಿದ್ರು, ಇದೆಲ್ಲ ನೀನು ಮುಂದೆ ಮಾಡ್ಬೇಕಂತೇಳಿ. ಅದು ಸ್ವಲ್ಪ ನಾನು ಏನಾದ್ರು ಮನಸ್ಸಿದಾಗ ಕಟ್ಟಿತಿರ್ತದೆ. ಇಷ್ಟೆಲ್ಲ ಆದಮೇಲೆ ನನ್ನ ಕಾರ್ಯಗಳು ನಡೀತಿರ್ತಾವೆ.